ವಿಷಮರ ವೇಷ ಫೋಟೋ ತಗೋಣ. ನ್ಯಾಷನಲ್ ಸಲ್ಯೂಟ್. ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಂತೆಪೇಟೆ ಅರಾಯನ್ ಶಾಲೆ ಟಿಜೆಸಿ ಶಾಲೆ ಬಾಲಕ ಮಕ್ಕಳು GUGHP MM ರೋಡ್ TJC ಶಾಲೆ ಹೆಣ್ಣು ಮಕ್ಕಳು ಆರಕ್ಷಕ ದಳ ಗೃಹ ರಕ್ಷಕ ದಳ ರಂಗನಾಥ NH4 ರಾಮಕೃಷ್ಣ ಮಲ್ನಾಡ್ ಸ್ಕೌಟ್ಸ್ ಗೈಡ್ ಬಾಲಕ ಬಾಲಕಿಯರು ರಾಮಕೃಷ್ಣ ಶಾಲೆ ಮಲ್ನಾಡ್ ಪೆರೇಡ್ ಕಮಾಂಡರ್ ಹರೀಶ್ PSI ಪಟ್ನಾಯಕನಹಳ್ಳಿ ಇವರು ಇದಕ್ಕೆ ಮುಂಭಾಗದಲ್ಲಿ ಪಥಸಂಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ದಳ. ಈ ದಳವನ್ನ ಅನುಸರಿಸಿ ವೇದಿಕೆ ಮುಂಭಾಗಕ್ಕೆ ಆಗಮಿಸುತ್ತಿರುವ ದಳ ಗೃಹ ರಕ್ಷಕ ದಳ. ವೇದಿಕೆ ಮುಂಭಾಗದಲ್ಲಿ ಪಥಸಂಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ದಳ ಗೃಹ ರಕ್ಷಕ ದಳ. ಈ ಪ್ರೆಸಿಡೆನ್ಸಿ ಶಾಲೆಯ NCC ಬಾಲಕರ ತಂಡ ವೇದಿಕೆ ಮುಂಭಾಗದಲ್ಲಿ ಪಥಸಂಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ತಂಡ. ಈ ತಂಡವನ್ನ ಅನುಸರಿಸಿ ವೇದಿಕೆ ಮುಂಭಾಗಕ್ಕೆ ಆಗಮಿಸುತ್ತಿರುವ ತಂಡ ಭಾರತ್ ಸ್ಕೌಟ್ಸ್ ಗೈಡ್ಸ್ ಬಾಲಕ ಬಾಲಕಿಯರ ತಂಡ ಸ್ಕೌಟ್ಸ್ ಗೈಡ್ಸ್ ತಂಡ. ಈ ತಂಡವನ್ನ ಹಿಂಬಾಲಿಸಿ ವೇದಿಕೆ ಮುಂಭಾಗಕ್ಕೆ ಭಾರತ್ ಸೇವಾ ದಳ ತಂಡ ತಮ್ಮ ಸೇವಾದಳ ಸಮವಸ್ತ್ರದೊಂದಿಗೆ ವೇದಿಕೆ ಮುಂಭಾಗದಲ್ಲಿ ಪಥಸಂಚಲನೆಯಲ್ಲಿ ಚಲಿಸ್ತಾ ಇರ್ತಕ್ಕಂಥ ತಂಡ. ಈ ತಂಡವನ್ನ ಅನುಸರಿಸಿ ವೇದಿಕೆ ಮುಂಭಾಗಕ್ಕೆ ಆಗಮಿಸುತ್ತಿರುವ ತಂಡ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಹಾಗೂ ನಮ್ಮ ಈ ಶಿರಾ ತಾಲೂಕಿನಲ್ಲೂ ಸಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ಅದ್ದೂರಿಯಿಂದ ಉತ್ಸಾಹದಿಂದ ಆಚರಿಸುತ್ತಿದ್ದೇವೆ. ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಸುಮಾರು ನಾಯಕರು ಹೋರಾಟ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಯುವಕರಾದಂಥ ಭಗತ್ ಸಿಂಗರ್ ಇರ್ಬೋದು, ಖುದೀರಾಮ್ ಬೋಸ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇಂಥ ಎಷ್ಟೋ ಮಹನೀಯರು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ. ಸ್ವಾತಂತ್ರ್ಯ ಅಂತ ಅಂದರೆ ಎಷ್ಟೋ ಪರಕೀಯರು ಅಂದರೆ ಹಿಂದೆ
ಮೊಘಲರು ಇರ್ಬೋದು, ಬೇರೆ ದೇಶದಿಂದ ಬಂದು ಆಳ್ವಿಕೆ ಮಾಡಿ ಆದರೂ ನಮ್ಮ ದೇಶದಲ್ಲೇ ಉಳ್ಕೊಂಡ್ರು. ಆದರೆ ಸುಮಾರು 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳ್ದಂಥ ಈ ಬ್ರಿಟಿಷರು ಏನಿದ್ರು, ಅವರು ಬೇರೆ ದೇಶದಿಂದ ಬಂದು ನಮ್ಮ ಸಂಪತ್ತನ್ನು ಲೂಟಿ ಮಾಡಿ ಅವರು ಶ್ರೀಮಂತರಾಗಿ ನಮ್ಮ ದೇಶವನ್ನು ಬಡ ದೇಶವನ್ನಾಗಿ ಮಾಡ್ತಾಯಿದ್ರು. ಅವರದೇ ಆದಂಥ ಕಾನೂನುಗಳ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಯಿತು, ಜೀವನ ನಡೆಸಬೇಕಾಯಿತು. ಆದ್ದರಿಂದ ನಮಗೆ ನಮ್ಮದೇ ಆದಂಥ ಸ್ವಾತಂತ್ರ್ಯ ಬೇಕು, ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೋಬೇಕು, ನಾವೇ ಒಂದು ಪ್ರಜಾಸತ್ತಾತ್ಮಕ ದೇಶವಾಗಿ, ನಾವೇ ಒಂದು ಸಾರ್ವಭೌಮತ್ತ ಭಾರತ ದೇಶವಾಗಿ ನಾವು ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಎಷ್ಟೋ ಮಹನೀಯರು ತಮ್ಮ ತ್ಯಾಗ, ಬಲಿದಾನ, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಮಗೆ ಸ್ವಾತಂತ್ರ್ಯ ದೊರಕಿಸ್ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯಕ್ಕೆ ಅವರು ಮಾಡಿದಂಥ ತ್ಯಾಗ, ಬಲಿದಾನ ಸ್ಮರಿಸಿ ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಈಗಿರೋಂಥ ಯುವ ಪೀಳಿಗೆ ಇರ್ಬೋದು, ಪುಟಾಣಿ ಮಕ್ಕಳು ಇರ್ಬೋದು, ಎಷ್ಟೋ ಸ್ವಾತಂತ್ರ್ಯ ಯೋಧರು ತಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ. ಅಂಥವರೇ ವೀರಗಾಥೆಗಳನ್ನು ಎಷ್ಟೋ ಜನ ಈಗ ಕೇಳಿಲ್ಲ. ಆದ್ದರಿಂದ ಎಲ್ಲ ಪುಟಾಣಿ ಮಕ್ಕಳಿರ್ಬೋದು, ಈಗ ಯುವಕರು ಇರ್ಬೋದು, ನಾವು ಯಾವ ರೀತಿ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದರು ಹಿಂದಿರೋಂಥ ನಾಯಕರು, ಯುವಕರು, ಅವರು ತ್ಯಾಗ, ಬಲಿದಾನ, ದೇಶಕ್ಕೋಸ್ಕರ ಅವರು ಪಟ್ಟಂಥ ಶ್ರಮ, ಅವರು ಅವಿರತ ಹೋರಾಟ, ಇವನ್ನೆಲ್ಲ ನೀವು ಪುಸ್ತಕದಲ್ಲಿ ಓದಿ ಅಥವಾ ನಿಮ್ಮ ಯಾವ ಮಾಧ್ಯಮದ ಮೂಲಕ ನಿಮಗೆ ಈ ಮಾಹಿತಿ ಸಿಗುತ್ತೆ, ಆ ಮಾಹಿತಿನ ತಿಳ್ಕೊಂಡು ನೀವು ಇದೇ ಸಾರ್ವಭೌಮತ ದೇಶವನ್ನು ನಾವು ಸ್ವಾತಂತ್ರ್ಯ ಪಡೆದಿರೋ ಉದ್ದೇಶ ಏನಂದರೆ, ನಾವೇ ನಮ್ಮ ದೇಶವನ್ನು ನಾವು ಆಳ್ವಿಕೆ ಮಾಡಬೇಕು, ಎಲ್ಲ ರಂಗದಲ್ಲೂ ನಾವು ಅಭಿವೃದ್ಧಿ ಆಗಬೇಕು, ನಮ್ಮನ್ನೇ ನಾವು ಆಳಬೇಕು, ನಮಗೆ ಆದಂಥ ನಮ್ಮದೇ ಸಂವಿಧಾನವನ್ನು ರಚನೆ ಮಾಡಿಕೊಂಡು ನಮ್ಮ ಈ ನೆಲ ಜಲಕ್ಕೆ ನಮ್ಮದೇ ಆದಂಥ ಕಾನೂನನ್ನು ರಚನೆ ಮಾಡಬೇಕಂತ ಏನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಪರಕೀಯರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಗಳಿಸಿದ್ರು, ಆ ಧ್ಯೇಯನ ನಾವು ತಿಳ್ಕೊಬೇಕಂದ್ರೆ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಅವರ ಜೀವನವನ್ನು ಯಾಕೆ ಮುಡುಪಾಗಿಟ್ರು, ಯಾಕೆ ನಮಗೆ ನಾವು ಆದಂಥ ಸ್ವಾತಂತ್ರ್ಯ ಬೇಕು, ನಮಗೆ ಆದಂಥ ಕಾನೂನು ಬೇಕು ಅಂತ ಹೋರಾಟ ಮಾಡಿದರು, ಆ ವಿಚಾರ ಇತಿಹಾಸವನ್ನೆಲ್ಲ ನೀವು ಕೂಲಂಕುಷವಾಗಿ ತಿಳ್ಕೊಬೇಕಾಗ್ತದೆ ಯುವಜನತೆಗಳೇ. ಯಾಕಂದರೆ ಯಾವುದೇ ಒಂದು ದೇಶ ಸಾರ್ವಭೌಮತ್ವವಾಗಿರಬೇಕಂದ್ರೆ ಅಲ್ಲಿ ಇರೋಂಥ ಜನ, ಮುಖ್ಯವಾಗಿ ಯುವಕರು ತಮ್ಮ ದೇಶ ಪ್ರೇಮವನ್ನು, ದೇಶಕ್ಕೋಸ್ಕರ ಅವಶ್ಯಕತೆ ಇದ್ದರೆ ಪ್ರಾಣ ತ್ಯಾಗವನ್ನು ಮಾಡಬೇಕಾದಂಥ ಅವಕಾಶ ಬಂದರೂ ಸಹ ನಾವು ಖುಷಿಯಿಂದ ನಮ್ಮ ದೇಶಕ್ಕೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಶ್ರಮನ ಹಾಕ್ತಿದ್ದೀವಿ, ನಾವು ಬಲಿದಾನ ಕೊಡ್ತಿದ್ದೀವಿ ಅನ್ನೋ ಮನಸ್ಥಿತಿ ಇರಬೇಕು. ಯಾಕಂದರೆ ಆವಾಗ ಮಾತ್ರನೇ ನಾವು ನಮ್ಮ ಸಾರ್ವಭೌಮತೆಯನ್ನು ನಾವು ಉಳಿಸ್ಕೋಬೋದಾಗುತ್ತೆ, ಹಾಗೂ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ನಾವು ಸಾಧಿಸಬೇಕಾಗುತ್ತೆ. ಈಗ ನಾವು ತಿಳ್ಕೊಂಡಿದ್ದೀವಿ, ಯುಕ್ರೇನ್ ಇರ್ಬೋದು, ರಷ್ಯಾ ಅಂತ ಯುದ್ಧಗಳು 3 ವರ್ಷದಿಂದನೂ ನಡೀತಾ ಇದ್ದಾವೆ. ಅದೇ ರೀತಿ ಇರಾನು, ಇಸ್ರೇಲು, ಅಮೇರಿಕ ಅಂತ ದೇಶಗಳು ಸಹ ಈಗ ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅವರು ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮಲ್ಲೂ ಬರ್ಬೋದು. ನಾವು ಸ್ವಾತಂತ್ರ್ಯ ಕಂಡ ಆದಮೇಲೆ ನಾವು ಎಷ್ಟೋ ಭಯೋತ್ಪಾದಕ ಕೃತ್ಯಗಳನ್ನು ಹಿಮ್ಮೆಟ್ಟಿಸಿದ್ದೀವಿ, ಎಷ್ಟೋ ಯುದ್ಧಗಳನ್ನು ನಾವು ಪಾಕಿಸ್ತಾನದ ಜೊತೆ ನಾವು ಮಾಡಿದ್ದೀವಿ. ಯಾಕಂದರೆ ಅದರಲ್ಲಿ ಎಲ್ಲದರಲ್ಲೂ ನಾವು ಜಯಗಳಿಸಿದ್ದೀವಿ ಅಂತ ಅಂದರೆ ಇದಕ್ಕೆ ನಮ್ಮ ಯುವಕರಲ್ಲಿರೋಂಥ ದೇಶಾಭಿಮಾನವೇ ಕಾರಣ. ಆದ್ದರಿಂದ ನಾನೆಲ್ಲ ತಿಳ್ಕೊಳ್ಳೋದೇನೆಂದರೆ, ಯಾರು ದೇಶಾಭಿಮಾನಕ್ಕೋಸ್ಕರ ಹೋರಾಡಬೇಕು ಅಂತ ಇದ್ದಿರೋ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದೇಶ ಸೇವೆ ಮಾಡೋ ಅಂಥ ಅವಕಾಶ ಪಡ್ಕೊಳ್ಳಿ. ಹಾಗೂ ಅದೇ ರೀತಿಯಲ್ಲಿ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ವಿವಿಧ ರಂಗಗಳಲ್ಲಿ ನೋಡಿದರೆ ನಾವು ಸ್ವಾತಂತ್ರ್ಯ ಬಂದಾದಮೇಲೆ ಎಲ್ಲ ರಂಗಗಳಲ್ಲೂ ನಾವು ನಮ್ಮ ಏನು ಸ್ವಾವಲಂಬನೆಯನ್ನು ಪಡೆದಿದ್ದೇವೆ. ನಾವು ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮಲ್ಲಿ ಆಹಾರ ಧಾನ್ಯಗಳ ಕೊರತೆ ಇದ್ದಾಗ ನಾವು ಹಸಿ ಕ್ರಾಂತಿಯನ್ನು ಮಾಡಿದ್ದೇವೆ. ಅದೇ ರೀತಿಯಂತೆ ಗ್ರೀನ್ ರೆವಲ್ಯೂಷನ್, ಎಲ್ಲ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಈ ಥರ ಹಾಲು ಉತ್ಪಾದನೆಯಲ್ಲಿರ್ಬೋದು, ಮೀನುಗಾರಿಕೆಯಲ್ಲಿ ಉತ್ಪಾದನೆ ಹೆಚ್ಚಿಸೋದಿರ್ಬೋದು, ಈಗ ಎಲ್ಲ ರಂಗದಲ್ಲೂ ನಾವು ಆಹಾರದ ರಂಗದಲ್ಲಿ ನಾವು ಸ್ವಾವಲಂಬನೆಯನ್ನು ಪಡೆದಿದ್ದೀವಿ. ಅದೇ ರೀತಿ ನಾವೇನು ತಂತ್ರಜ್ಞಾನದಲ್ಲಿ ತಗೊಂಡ್ರೆ IT-BTನಲ್ಲಿ ನಮ್ಮ ದೇಶ ಮುಂದುವರೆದಂಥ ದೇಶಗಳ ಸಾಲಿನಲ್ಲಿದೆ. ಅದೇ ರೀತಿ ನಾವು ನೋಡಿದರೆ ಬೆಂಗಳೂರು ಅಥವಾ ಕರ್ನಾಟಕ ದೇಶದಲ್ಲಿ ಅಲ್ಲ, ಪ್ರಪಂಚದಲ್ಲೇ ನಾವು IT-BT
ರಂಗದಲ್ಲಿ ನಾವು ಪ್ರಮುಖ ಸ್ಥಾನವನ್ನು ಪಡೆದಿದ್ದೀವಿ. ಇದಕ್ಕೆಲ್ಲ ಕಾರಣ ಯುವಕರಲ್ಲಿರೋಂಥ ಅವರ ತಂತ್ರಜ್ಞಾನದ ಬಗ್ಗೆ ಒಲವು ಇರ್ಬೋದು, ಅಥವಾ ಉನ್ನತ ಶಿಕ್ಷಣ ಪಡೆದು ನಾವು ದೇಶವನ್ನು ರಾಜ್ಯವನ್ನು ಮುನ್ನಡೆಸಬೇಕನ್ನೋ ಅಭಿಲಾಷೆಯಿಂದ ನಾವು ಈ ಸ್ಥಾನವನ್ನು ಪಡೆದಿರೋದಕ್ಕೋಸ್ಕರ ನಮ್ಮ ಕರ್ನಾಟಕ ಅಥವಾ ಬೆಂಗಳೂರನ್ನ ಇಡೀ ಪ್ರಪಂಚನೇ ನೋಡೋ ಅಂತ ನಾವು ಪರಿಸ್ಥಿತಿಯಲ್ಲಿ ತಲುಪಿದ್ದೇವೆ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.